ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಏಪ್ರಿಲ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ಚತುರ್ದಶಿ ರೇವತಿ ನಕ್ಷತ್ರ ವೈಧೃತಿ ಯೋಗ ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 6 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೂ, ಹಾಗೆಯೇ ಬೆಳಿಗ್ಗೆ 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 42 ನಿಮಿಷದವರೆಗಿನ ಈ ಒಂದು ಸಮಯ ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ. ಜಾಗ್ರತೆ ಮಕ್ಕಳೇ. ಹೇಳಿದ್ದೆ, ಈ ಒಂದು ಕುಜರಾಹು ಸಂಧಿಗಳ ಪ್ರಭಾವ ಬಂದಾಗ ತನ್ನ ಪ್ರಭಾವವನ್ನು ತೋರಿಸುತ್ತೆ ಗ್ರಹಗಳು ಅಂತಕ್ಕಂಥದ್ದು. ಅಲ್ಲಿ ನೋಡಿ, ಜಮ್ಮು ಕಾಶ್ಮೀರಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡ ಅನಾಹುತ. ಧರ್ಮದ ಹೆಸರೇಳಿ ಕೊಲೆ ಮಾಡುತ್ತಿದ್ದಾರೆ. ಇನ್ನೂ ನಾವು ಭಾರತೀಯರು ಕೈ ಕಟ್ಕೊಂಡು ಎಷ್ಟು ದಿನ ಇರಬೇಕು ಹೇಳಿ? ಇನ್ನೂ ಎಷ್ಟು ದಿನ? ಒಂದು ದಿಟ್ಟ ನಿರ್ಧಾರಗಳು ತೆಗೆದುಕೊಳ್ಳಬೇಕಾಗುತ್ತದೆ. ಸರ್ಕಾರ ತಗೋಬೇಕು. ನಾವೆಲ್ಲ ಪಕ್ಷಾತೀತವಾಗಿ ಮರೆತು, ಆ ಪಕ್ಷ ಈ ಪಕ್ಷ ಎಲ್ಲ ಮರೆತು, ಧರ್ಮ ಮರೆತು, ಜಾತಿ ಮರೆತು, ಭಾಷೆ ಮರೆತು ನೋಡಿ, ನಾವು ನಮ್ಮ ಮನೇಲಿ 100 ಇದೆ, ಕಿತ್ತಾಡ್ಕೊಳ್ಳೋಣ. ನಮ್ಮ ಕುಟುಂಬಗಳಲ್ಲಿ 100 ಇದ್ದಾವೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಒಬ್ಬೊಬ್ಬರದೊಂದೊಂದು ವೈವಿಧ್ಯತೆಯ ಭಾವ, ಅದು ನಮಗ್ ಸೇರಿತು. ಇನ್ಯಾರೋ ಬಂದು ನಮ್ಮ ಮನೆ ಒಳಗಡೆನೆ ನುಗ್ಗಿ ಕರೆದು ಧರ್ಮದ ಹೆಸರು ಹೇಳಿ, ಇನ್ನೊಂದು ಗ್ರಂಥದ ಹೆಸರು ಹೇಳಿ ಈ ರೀತಿ ಬೀಭತ್ಸ ಮಾಡ್ತಾನೆ ಅಂದ್ರೆ ಅವನು ಪಾಕಿಸ್ತಾನ ಇರಲೇಬಾರದು ಅಂತಲೇ ಹೇಳ್ತಾನೆ. ನಿಜವಾಗ್ಲೂ ಸರ್ಕಾರ ತಗೋಬೇಕು, ಅದಕ್ಕೊಂದು ದಿಟ್ಟ ನಿರ್ಧಾರ ತಗೋಬೇಕು. ಇನ್ನು ಎಷ್ಟು ದಿನ ನಾವು ರಕ್ತ ನಾವು ಕಿತ್ತಾಡ್ಕೋತೀವಿ ಸ್ವಾಮಿ? ಏನೋ ಒಂದಿರುತ್ತೆ, ಅಣ್ಣ ತಮ್ಮಂದರು. ನಮ್ಮ ಭಾಷೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ವೈವಿಧ್ಯತೆಗಳಿದೆ. ನಾವೆಲ್ಲ ಒಂದೇ, ನಾವು ಭಾರತೀಯರು ಅಷ್ಟೇ ಹೇಳಬಲ್ಲೆ. ನಮ್ಮಲ್ಲಿ ಧರ್ಮ ಸಂಘರ್ಷಗಳು ಬೇರೆಯವರು ಯಾರೋ ಹಚ್ಚಿರಬಹುದೇನೋ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಅವತ್ತಿಂದಲೂ ಇವತ್ತಿನವರೆಗೂ ಸಾವಿರಾರು ವರ್ಷಗಳಿಂದ ಒಂದಾಗಿ ಒಗ್ಗಟ್ಟಾಗಿ ಬದುಕ್ತಿದೆ. ಬುದ್ಧರಿಂದ ಹಿಡಿದು, ಜೈನರಿಂದ ಹಿಡಿದು, ಸಿಖ್ಖರಿಂದ ಹಿಡಿದು, ಪಾರ್ಸಿಗಳಿಂದ ಹಿಡಿದು, ಸಿಂಧಿಗಳಿಂದ ಹಿಡಿದು ಎಲ್ಲಾ ರೀತಿಯ ಇದೊಂದು ರೀತಿ ಕಲ್ಪವೃಕ್ಷ ನಮ್ಮ ಭರತಖಂಡ. ನಿಜವಾಗ್ಲೂ ತುಂಬಾ ದುಃಖದ ಒಂದು ಸಮಾಚಾರ ಮಕ್ಕಳೇ. ನಾವೆಲ್ಲರೂ ಅವ್ರಿಗೋಸ್ಕರ ಪ್ರಾರ್ಥನೆ ಭಗವಂತನ ಹತ್ರ ಮಾಡೋಣ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಏನು ಹಠಾಸ ಮಕ್ಕಳೇ, ಇದು ಅಲ್ಲೆಲ್ಲೋ ನಡೀತಿದೆ ಅನ್ಕೋಬೇಡಿ. ಕುಜರಾಹು ಸಂಧಿ ನಮಗೇನಾಗುತ್ತೆ ಅಂತ ನಮ್ಮನೆಯವರೇ ಹೋಗಿರೋದು ಅಲ್ಲಿ. ಯಾರಾದರೂ ಅಷ್ಟೇ, ಯಾರ ಮನೆಯಲ್ಲೂ ಸೂತಕವಾದರೂ ಅದು ಒದ್ದಾಟವೇ, ಸಂಕಟವೇ, ಬಾಧೆಯೇ. ಯಾರಾದರೂ ಅಷ್ಟೇ ಮಕ್ಕಳೇ, ನೋವು ಸಹಿಸ್ಲಿಕ್ಕಾಗಲ್ಲ. ತುಂಬ ಸಂಕಟ ಅನ್ನಿಸ್ತಕ್ಕಂಥದ್ದು. ತಪ್ಪೇ. ಇದು ತಪ್ಪಲ್ಲ, ಇದು ಘನಘೋರ, ಇದು ಮೋಸದ ಪ್ರಕ್ರಿಯೆ. ಯುದ್ಧಕ್ಕೆ ನೇರ ಗುದ್ದಾಡೋಣ, ಬಂದ್ಬಿಡ್ಲಿ, ನಾನ ನೋಡ್ಬಿಡೋಣ. ಅದಕ್ಕೆ ಚಾಣಕ್ಯ ತುಂಬಾ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಚಂದ್ರಗುಪ್ತ ಮೌರ್ಯ ಪಟ್ಟಕ್ಕೆ ಇರುವಾಗ, ನೋಡು, ನೀನ್ ಯಾರ ಸುದ್ದಿಗೂ ಹೋಗದಿದ್ದರೂ ಸರಿಯೇ, ಒಮ್ಮೆ ಬೆಳೆದು ನೋಡು. ನೀನು ಬೆಳೆದು ನೋಡು. ನಿನ್ನ ಸುದ್ದಿಗೆ ಬಂದು ನಿನ್ನನ್ನು ಹಾಳು ಮಾಡಲು, ಕೆಡಿಸಲು, ನಿನ್ನ ವಂಶ, ನಿನ್ನ ಕುಟುಂಬ, ನಿನ್ನ ವ್ಯವಸ್ಥೆ, ನಿನ್ನ ರಾಜ್ಯ, ಪ್ರಜೆಗಳು, ನಿನ್ನ ಆಸ್ತಿ ಎಲ್ಲವನ್ನೂ ಕೆಡುವಲು ಒಬ್ಬ ಬಂದೇ ಬರುತ್ತಾನೆ. ಇದನ್ನ ನೆನಪಲ್ಲಿಟ್ಕೋ ಅಂತ ಹೇಳ್ತಾರೆ.
ಚಂದ್ರಗುಪ್ತ ಮೌರ್ಯನನ್ನ ಆ ಪಟ್ಟಕ್ಕೇರಿಸುವಾಗ ಶಾಂತವಾಗಿ ಕೂತ್ಕೋಬೇಡ. ಯಾರೇನ್ ಮಾಡ್ತೀರ, ನಾವೆಲ್ಲರ ಜೊತೆಲೂ ಆನಂದವಾಗಿದ್ದೇವೆ, ಅಂದವಾಗಿದ್ದೇವೆ, ಸಮಾಧಾನವಾಗಿದ್ದೇವೆ, ಯಾರಿಗೂ ಕೆಟ್ಟದ್ದು ಬಯಸ್ತಿಲ್ಲ, ನಾನು ಎಲ್ಲರಿಗೂ ಒಳ್ಳೆಯವನು. ಹಾಗ ಅನ್ಕೋಬೇಡ ಮೌರ್ಯ. ಚಂದ್ರಗುಪ್ತ ನೆನಪಿಟ್ಟುಕೋ, ನೀನೊಮ್ಮೆ ಬೆಳೆದು ನೋಡು, ನೀನೊಮ್ಮೆ ಒಳ್ಳೆಯವನಾಗ ನೋಡು, ನಿನ್ನನ್ನು ಕೆಡವಲು ಒಬ್ಬ ಬಂದೇ ಬರುತ್ತಾನೆ, ಹಾಳು ಮಾಡಲು ಬರುತ್ತಾನೆ, ಸರ್ವನಾಶ ಮಾಡಲು ಬರುತ್ತಾನೆ, ಬೆಂಕಿ ಹಚ್ಚಲು ಬರುತ್ತಾನೆ, ಒಬ್ಬ ಬಂದೇ ಬರ್ತಾನೆ ಅಂತಾರೆ ಚಂದ್ರಗುಪ್ತ ಮೌರ್ಯ. ಚಾಣಕ್ಯರು ಚಂದ್ರಗುಪ್ತ ಮೌರ್ಯನಿಗೆ ಕೊಡುವಂತ ಒಂದು ನೀತಿ ಪಾಠ, ಧರ್ಮ ಪಾಠ, ರಾಜನೀತಿ. ಇದು ಕುಟುಂಬ ನೀತಿಯು ಮಕ್ಕಳೇ. ನಿಮ್ ಕುಟುಂಬದಲ್ಲಿ ನೀವು ನೋಡಿ, ನೀವು ಆನಂದವಾಗಿದ್ದೀರಿ ಅಂದ್ರೆ ಒಬ್ಬ ಹುಟ್ಕೋತಾನೆ, ಅವನ್ ಸಹಿಸೋಲ್ಲ, ಒಬ್ಬ ಹುಟ್ಟಿಕೊಳ್ಳುತ್ತಾನೆ, ನಿಮಗೋಸ್ಕರ ಹುಟ್ಟಿರುತ್ತಾನೆ. ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಹಾಳು ಮಾಡೋಕೆ, ಕೆಡಿಸ್ಲಿಕ್ಕೆ. ಇವತ್ತು ನಾವು ನೋಡ್ತೀವಲ್ವಾ, ಈ ಹನಿ ಟ್ರ್ಯಾಪು, ಬೇರೆ ಬೇರೆ ಟ್ರ್ಯಾಪ್ಗಳು, ಮನಿ ಟ್ರ್ಯಾಪು ಇದ್ದಾರೆ. ಯಾವುದೋ ರೂಪದಲ್ಲಿ ಕಬ್ಜಾ ಮಾಡಲು ಬರ್ತಾನೆ, ಗನ್ ತಗೊಂಡು ಶೂಟ್ ಮಾಡೋಕ್ ಬರ್ತಾನೆ, ಇಲ್ಲ ಬೇರೆ ರೀತಿಯಲ್ಲಿ ಬರ್ತಾನೆ. ಬೇರೆ ರೀತಿಯಲ್ಲಿ ನಯನಾಜುಕುಗಳನ್ನ ಹಾಕಿ ನಿಮ್ಮನ್ನ ಆ ಮಾಯೆ ಎಂಬ ಬಲೆಯೊಳಗೆ ಸಿಲುಕಿಸಲು ಬೇರೆ ಬೇರೆ ರೂಪದಲ್ಲಿ ಬರುತ್ತಾರೆ. ಮನುಷ್ಯ ಭೀಭತ್ಸನಾಗಿ ಬಿಟ್ಟಿದ್ದಾನೆ. ಅವನು ವಿಪರೀತ. ಲಂಕೇಶ್ ಅವರು ಹೇಳಿದಂತ ಒಂದು ಅದ್ಭುತವಾದ ಮಾತು, ಎಲ್ಲೋ ನಾನು ಓದಿದ್ದು, ಬರೆದಿಟ್ಕೊಂಡಿರ್ತೇನೆ. ಆಗಾಗ ಅಂತ ಹಿರಿಯ ಚಿಂತಕರು, ಅವರೆಲ್ಲ ಒಂಥರ ವಿದ್ವತ್ತಿನ ಮಹಾಪಂಡಿತರುಗಳು, ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಭೂಮಿಯನ್ನೇ ಮರೆಯುವ ಮನುಷ್ಯ. ನಮಗೆ, ನಮ್ಮ ಹುಟ್ಟಿಗೆ, ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಸದಾ ನೆರಳುಕಾದ ಭೂಮಿಯನ್ನೇ ಮರೆತು ಬಿಟ್ಟ ಮನುಷ್ಯ, ಭೂಮಿಯನ್ನೇ ಮರೆಯುವ ಮನುಷ್ಯ, ತಾಯಿಯನ್ನೇ ನಿರ್ಲಕ್ಷಿಸುವ ಮನುಷ್ಯ. ತಾಯಿನ ಸಮೇತ ಬಿಟ್ಟು ಬಿಟ್ಟಿದ್ದಾರೆ. ಹೆತ್ತು ನವಮಾಸಗಳು ಹೆತ್ತು ಆ ತಾಯಿ, ಅಯ್ಯ ನಮಗೋಸ್ಕರ ರಕ್ತ ಬಸಿದು ನಮ್ಮನ್ನ ಭೂಮಿಗೆ ಇಳಿಸ್ಕೋತಾಳೆ. ಆ ರಕ್ತವೇ ಹಾಲಾಗಿ ನಮಗೆ ಹಾಲು ಕುಡಿಸ್ತಾಳೆ ತಾಯಿ, ಜಗನ್ಮಾತೆ. ತಾಯಿ ಭಗವಂತಿ ಎಲ್ಲೂ ಇಲ್ಲ ಅಮ್ಮನ ರೂಪದಲ್ಲಿ. ಅಂತ ತಾಯಿಯನ್ನೇ ಇವತ್ತು ನಿರ್ಲಕ್ಷಿಸ್ಬಿಟ್ಟಿದ್ದಾನೆ ಮನುಷ್ಯ. ತಂದೆಯ ಹೆಸರನ್ನ ಹೇಳಲು ನಾಚಿಕೊಳ್ಳುವ ಮನುಷ್ಯ. ನೋಡಿ, ತುಂಬಾ ಜನಕ್ಕೆ ನೋಡಿ, ಈ MBAಗಳಂತೆ ಇನ್ನೊಂದಂತೆ ಏನೋ ಒಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಮೆರಿಕಾಗ ಹೋಗ್ಬಿಟ್ಟು ಆ ಪಿಜ್ಜಾ ಬರ್ಗರು, ಆ ಟಿಶ್ಯೂ ಪೇಪರ್ ಕುಂಡಿ ಒರ್ಸ್ಕೊಳ್ತಕ್ಕಂಥ ಊರಿಗೆ ಹೋಗ್ಬಿಟ್ರೆ ಇವನಿಗೇನೋ ಕೊಂಬು ಬಂದ್ಬಿಡ್ತು. ಇವನೇನೋ IIT ಓದ್ಬಿಟ್ರೆ ಇವನಿಗೆ ಕೊಂಬು ಬಂದ್ಬಿಡ್ತು. ಇವನೇನೋ ಸಾಧಿಸ್ಬಿಟ್ಟ. ನಿಮ್ಮ ಅಪ್ಪನ ಹೆಸರು ಹೇಳು ಅಂದ್ರೆ ಯಾರು ಹೇಳ್ಕೊಳ್ಳೋದೇ ಇಲ್ಲಪ್ಪ. ಇವತ್ತು ನಾಚ್ಕೊಳ್ತಾನೆ. ವಾಟ್ ಈಸ್ ಯುವರ್ ಡ್ಯಾಡ್ ಅಂದ್ರೆ ನಾನ್ ಖುಷಿಯಾಗಿ ಹೇಳ್ತೇನೆ, ನಮ್ಮ ಅಪ್ಪ ನಾಗಪ್ಪ ಕೊಂಡಪ್ಪ. ಅದು ಏನೋ ಅವನ ಮಟ್ಟಕ್ಕೆ, ಅವನಿಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ, ಅವನು ಹೊಟ್ಟೆಲ್ ಹುಟ್ಟಿದಕ್ಕೆ ಈ ಸಂಸ್ಕಾರ ನಮಗೆ. ಈ ಮಾತು, ಈ ಒಂದು ವಿಧೇಯತೆ, ಇದೆಲ್ಲ ಕಲ್ತಿದ್ದೇವೆ. ಏನಾದ್ರೂ ಒಂದು ಸ್ವಲ್ಪವಾದರೂ, ಒಂದು ಅಣುವಷ್ಟಾದ್ರೂ ಸತ್ಯ ಹೇಳ್ತಾನೆ ಅಂದ್ರೆ ನನ್ನ ತಂದೆಯಲ್ಲೇ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ. ನಾನೆಂದೂ ನೋಡಿಲ್ಲ ನನ್ನ ತಂದೆ ಸುಳ್ಳು ಹೇಳಿದ್ದು, ಹೇಳೋದೇ ಇಲ್ಲ. ಅವ್ರ ಜೇಬಲ್ಲಿ ದುಡ್ಡಿರೋದು. ನಾನು ಹೋಗಿ ಕೇಳ್ತಿದ್ದೆ, ಅಪ್ಪಾಜಿ ನೋಡಪ್ಪ, ಯಾರಾದ್ರೂ ಇಲ್ಲ ಅಂತಾರೆ. ಹಾಗಂತಿರ್ಲಿಲ್ಲ ನನ್ನ ಅಪ್ಪಾಜಿ. ನೋಡಪ್ಪ, ನನ್ನ ಹತ್ರ ದುಡ್ಡಿದೆ, ನಾನು ಕೊಡಲ್ಲ. ಇಲ್ಲ ಅಂತ ಹೇಳಪ್ಪ. ನಾನೇ ಯಾಕಿಲ್ಲ ಅಂತೇಳಿ, ನನ್ನ ಹತ್ರ ಇದೆ, ಏನೋ ಒಂದಷ್ಟು ಇಟ್ಕೊಂಡಿದ್ದೀನಿ, ನಾನು ಕೊಡಲ್ಲ. ನೋವಾಗೋದು ಕೊಡಲ್ಲ ಅಂದಾಗ, ಇಟ್ಕೊಂಡು ಕೊಡಲ್ವೇ ಅಂತ. ಇಲ್ಲ ಅಂದ್ಬಿಟ್ಟಿದ್ರೆ ಎಲ್ಲೋ ಒಂದು ತೃಪ್ತಿ, ಬಿಡು ಅಪ್ಪಾಜಿ ಹತ್ರ ಇಲ್ಲ ಅಂತ. ಅದನ್ನ ಬೆಳೆದ ಮೇಲೆ ಒಂದು ಹಂತಕ್ಕೆ ಬಂದ್ಮೇಲೆ ಕೇಳಿದೆ, ಯಾಕಾಗಂತೀನಂತ. ನಿನಗೆ ಕೊಟ್ರೆ ನಿಂಗೆ ವಾಪಸ್ ತಿರುಗಿಸ್ಕೊಡೋ ಯೋಗ್ಯತೆ ಇಲ್ಲ. ಬೇರೆ ಏನೋ ಮಾಡ್ತೀಯ ನೀನು, ಟೈಮಿಗೆ ಸರಿಯಾಗಿ ಕೊಡಲ್ಲ, ಕೊಟ್ಟು ಮಾತಿಗೆ ನೀನು ಕೊಡಲ್ಲ. ನಾನೇನೋ ಕಷ್ಟಪಟ್ಟು ಮನೆಗೆ ಅಂತ ಒಂದಷ್ಟು ದುಡ್ಡು, ಏನೋ ಒಂದು ಎಮರ್ಜೆನ್ಸಿ ಬಂತು ಅಂದ್ರೆ ಅದಕ್ಕೆ
ವ್ಯವಸ್ಥೆಗೋಸ್ಕರ ಇಟ್ಕೊಂಡಿದ್ದೀನಪ್ಪ, ಮನೆ ತುಂಬಾ ಮಕ್ಕಳಿದ್ದಾರೆ, ಜವಾಬ್ದಾರಿಗಳಿದ್ದಾವೆ, ತನಗೋಸ್ಕರ ಇಟ್ಕೋತಿರ್ಲಿಲ್ಲ, ಮನೆಗೋಸ್ಕರ. ಅಂಥದ್ದು ನೀನ್ ತಗೊಂಡೋಗಿ ಕೊಡ್ತೀನಿ ಅಂತ ಕೊಡದೆ ನೀನ್ 2-3 ಬಾರಿ ಮಾಡಿದೀಯ. ಸುಮ್ಮನೆ ಇದು ಬೇಡ. ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ನಾನು ಕೊಡಲ್ಲ, ಹೀಗೆ ಹೇಳ್ತಿದ್ರು. ಇಲ್ಲ ಅಂದಿದ್ ಮಾತಿಲ್ಲ, ಸುಳ್ಳು ಹೇಳಿದ್ದಿಲ್ಲ ನಮ್ಮ ಅಪ್ಪಾಜಿ. ಮೌನ ವಹಿಸ್ಬಿಡೋರು. ಏನಾದ್ರು ಅಂತಹ ವಿಚಾರ ಬಂದಾಗ ಏನೋ ಒಂದು ಹೇಳ್ಬೇಕಲ್ಲ, ತಪ್ಪಿಸ್ಕೋಬೇಕಲ್ವಾ, ಜಾರ್ಕೋಬೇಕಲ್ವಾ, ನಾವುಗಳು ಮಾಡ್ತೇವೆ. ಇಲ್ಲ, ನನ್ನ ತಂದೆ ಹಂಗೆ ಮಾಡ್ತಿರ್ಲಿಲ್ಲ, ಸುಮ್ಮನೆ ಇದ್ಬಿಡೋರು. ನಿಮ್ ತಂದೆಗೆ ಇಷ್ಟ ಇಲ್ಲ ಅದ್ರ ಬಗ್ಗೆ ಮಾತಾಡೋಕೆ, ಏನಕ್ಕೆ ಕೆಣಕ್ತೀರ, ಹೋಗ್ರಿ ಅನ್ನೋರು ನಮ್ಮ ತಾಯಿ. ಅಷ್ಟೇ. ನಾಗಪ್ಪ, ಕೊಂಡಪ್ಪ, ಕೊಂಡವೇ, ಬೆಟ್ಟವೇ ಅದು. ಕೊಂಡಪ್ಪ ಅಂತ ಹೇಳಿದ್ರೆ ಬೆಟ್ಟವೇ, ನನ್ನ ಅಜ್ಜನ ಹೆಸರು ಅದು. ಕೊಂಡಪ್ಪ ಅಂದ್ರೆ ಏನು ಅಭಾಸವಾಗಿ ಮಾತಾಡ್ತಿರ್ಲಿಲ್ಲ. ಸೀಟಿಗೆ ಇದ್ರೆ ಮಾತಾಡ್ಬಿಡೋರು. ಗರ್ವದಿಂದ ನಾನು ಹೇಳ್ಕೊತೇನೆ, ನನ್ನ ತಂದೆ ಮಗನೇ. ಕೂಲಿ ಕೆಲಸನೇ ಮಾಡಿರ್ಬೋದು, ಪೇಂಟಿಂಗ್ ಕೆಲಸನೇ ಮಾಡಿರ್ಬೋದು, ಹೂ ಮಾರಿ ಬದುಕು ಕಟ್ಟಿದ್ದಾರೆ, ಒಂದು ಪುಟ್ಟದಾಗಿ ಒಂದು ಮೆಸ್ಸಲ್ಲಿ ಕೆಲಸ ಮಾಡಿ ಬದುಕು ಸಾಕ್ಸಿದ್ದಾರೆ. ನಮ್ಮನ್ನು ಸಾಕಿದಾನ ಜೀವ, ಸಾಕು ನಮಗೆ. ಇವತ್ತು ಮನುಷ್ಯ ಬದಲಾಗ್ಬಿಟ್ಟಿದಾನಪ್ಪ. ತಂದೆಯ ಹೆಸರನ್ನು ಕೂಡ ಹೇಳಿಕೊಳ್ಳಲು, ಒಡ ಹುಟ್ಟಿದವರ ಹೆಸರು ಹೇಳಿಕೊಳ್ಳಲು, ನನ್ನ ಅಕ್ಕ ಇದು, ನನ್ನ ತಂಗಿ ಇದು, ಮನೇಲಿ ಒಂದು ಫಂಕ್ಷನ್ ಆದ್ರೆ ನಮ್ಗೇನೋ ಒಂದಷ್ಟು ದೇವ್ರು ಕೊಟ್ಬಿಟ್ಟ, ಏನೋ ಒಂದಷ್ಟು ಕೊಟ್ಬಿಟ್ಟ, ಹೆಸರು, ದುಡ್ಡು, ಮನೆಯೋ. ನನ್ನ ತಮ್ಮ ಹಾಗೆ ಇದ್ದಾನೆ, ಇರ್ಲಿ, ಕರೆದು ಎಲ್ರು ಮುಂದೆ ನನ್ನ ತಮ್ಮನಯ್ಯ, ನನ್ನ ತಮ್ಮನಯ್ಯ, ನನ್ನ ತಂಗಿ ಅಯ್ಯ, ನನ್ನ ಅಕ್ಕ ಅಯ್ಯ, ನಮ್ಮ ಭಾವ ಅಯ್ಯ, ನನ್ನ ಅಕ್ಕನ ಮಕ್ಕಳು, ಇರ್ಲಿ. ಅವರವರ ಯೋಗ್ಯತೆಗೆ ತಕ್ಕಂಥದ್ದು ದೈವ ಒಂದು ಸ್ಥಾನ ಕೊಟ್ಟಿದೆ. ಅದನ್ನ ನಾವು ಹೇಳೋದೇ ಇಲ್ಲ, ನಾಚಿಕೆ. ಅವನ ಬಿಡಿ, ಇಲ್ಲ ಅವನು ಇರ್ಲಿ, ಅವ್ರು ಬೆಳೆದಿಲ್ಲ, ನಿಜವೇ, ಕೆಟ್ಟವರಲ್ವಲ್ಲ. ತಂದೆಯ ಹೆಸರನ್ನೇ ಹೇಳಿಕೊಳ್ಳಲು ನಾಚಿಕೊಳ್ಳುವ ಮನುಷ್ಯ. ಎಷ್ಟು ಪುಣ್ಯಕ್ಷೇತ್ರಗಳು, ಬೃಹತ್ ಗ್ರಂಥಗಳು, ಶೋಧನೆಗಳು, ಸಂತರು ಬಂದರು. ಮನುಷ್ಯ ಅವನು ಹೋಗ್ತಿರೋದೇ ಅಜ್ಞಾತವಾಸದಲ್ಲಿ. ಹಲವಾರು ಭೀಕರ ವ್ಯಸನಗಳಿಗೆ ಒಳಗಾಗ್ಬಿಟ್ಟಿದ್ದಾನೆ. ಈ ತರ ಅಧರ್ಮದ ವ್ಯಸನ, ಉಗ್ರ ವ್ಯಸನ. ನೋಡಿ, ಒಬ್ಬ ಮನುಷ್ಯನನ್ನ ಕೊಲ್ಲೋದು. ಮನುಷ್ಯ ಅಲ್ಲ, ಯಾರನ್ನು ಒಂದು ಇರುವೆಯನ್ನು ಕೂಡ ನಾವು ಸಾಯಿಸೋ ಅಧಿಕಾರ ನಮಗಿಲ್ಲ. ಯಾಕಂದ್ರೆ ನಾವು ಅವುಗಳಿಗೆ ಜೀವನೇ ಕೊಟ್ಟಿಲ್ವಲ್ಲಪ್ಪ, ನಾವು ಅವ್ರನ್ನ ಕಾಪಾಡೇ ಇಲ್ವಲ್ಲಪ್ಪ. ಅವ್ರಿಗೊಂದು ನೆರಳು ಕೊಟ್ಟಿಲ್ಲ, ಬದುಕು ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ವಿದ್ಯೆ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ. ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ, ಎಲ್ಲಿಗೆ ತಲುಪಿಟ್ಟಿದಿರೋ, ಏನಾಗ್ತಿದೆ ನೋಡಿ. ಅದನ್ನೇ ಚಂದ್ರಗುಪ್ತ ಮೌರ್ಯರಿಗೆ ಚಾಣಕ್ಯ ಹೇಳುವಂತ ಮಾತು, ನಿನ್ನನ್ನು ಕೆಡಿಸಲು ಒಬ್ಬ ಬಂದೇ ಬರುತ್ತಾನೆ. ಎಚ್ಚರಿಕೆ ಮಕ್ಕಳೇ ಬರೆದಿಟ್ಕೊಳ್ಳಿದ್ದಾನೆ. ಒಬ್ಬ ಹುಟ್ಕೋತಾನೆ, ಹುಟ್ಟೇ ಬರ್ತಾನೆ. ನೀವು ಖಂಡಿತ ಎಲ್ಲರ ಜೀವನದಲ್ಲೂ ಇವನಿಂದ ಹಾಳಾದೆ ಸ್ವಾಮಿ ಅಂತೀರಾ ನೋಡಿ. ನೀವೇನಾದ್ರೂ ಒಂದು ಕಿತ್ತಿದ್ರ, ಬದುಕು ಕಿತ್ತಿದ್ರ, ಅನ್ನ ಕಿತ್ತಿದ್ರ, ನೆರಳು ಕಿತ್ತಿದ್ರ, ಅವನ ಹಸುವೆ ಕಿತ್ತಿದ್ರ, ಏನಾದ್ರೂ ಕಿತ್ತಿದ್ರ, ಬರ್ತಾನೆ, ಹುಟ್ಕೋತಾನೆ. ಅಯ್ಯೋ, ನಾನು ಎಷ್ಟು ಜಾತಕಗಳನ್ನ ನೋಡಿದೆನೋ, ಎಷ್ಟು ಪಾಪ ನೊಂದುಕೊಂಡು ಹೇಳೋರು ಆ ಕಣ್ಣಲ್ಲಿ ನಾವ್ ಏನ್ ಮಾಡಿದ್ವಿ ಗುರುಗಳೇ. ನನ್ನ ತಮ್ಮನೇ, ನಮ್ಮ ಅಣ್ಣನೇ, ನಮ್ಮ ಅಪ್ಪನೇ, ನಮ್ಮ ತಾಯಿನೇ ನೋಡಿ, ಅವರಲ್ಲಿ ಭಗವಂತ ಕಳಿಸ್ಬಿಟ್ಟಿದ್ದಾನೆ. ಒಬ್ಬ ಹುಟ್ಟು ಬರುತ್ತಾನೆ. ಒಂದು ಬಹುದೊಡ್ಡ ನಟಿ ಜೀವನ ಪರ್ಯಂತ ದುಡಿದಿದ್ದನ್ನ ತಂದೆ ತಾಯಿ ಹತ್ರ ಇಟ್ರೆ ಬೀದಿಗಾಗ್ತಾರೆ, ಬಿಡಲ್ಲ ತಾಯಿ ಜೀವ. ನಾನು ದೇವಸ್ಥಾನಕ್ಕೆ ಇಲ್ಲ ಆಶ್ರಮಕ್ಕೆ ಕೊಡ್ತೇನೆ, ನಾನು ಬಿಡುವುದಿಲ್ಲ ಅಂತ ಕೋರ್ಟ್ವರೆಗೂ ಹೋಗಿ ಒಂದು ಹಿರಿಯ ನಟಿ ಬಡದಾಡುತ್ತೆ. ಕೋರ್ಟಲ್ಲಿ ಗೆದ್ದು ಅದು ಬಂದ ತಕ್ಷಣ ಪೂರ್ತಿಯಾಗಿ ದಾನ ಮಾಡುತ್ತೆ. ನಾನು ಬೇಕಾದ್ರೆ ದಾನ ಮಾಡಿಬಿಡ್ತೇನೆ, ಇವ್ರಿಗೆ ಮಾತ್ರ ಕೊಡಲ್ಲ. ನೋಡಿ, ಒಬ್ಬ ಹುಟ್ಕೊಂತಾನೆ ಅಂತ ನಾನು ಹೇಳಿಲ್ವಾ, ಅವ್ರ ಮನೇಲಿ ಅವ್ರ ತಂದೆ ತಾಯಿನ ಹುಟ್ಕೊಬಿಟ್ಟಿದಾರಪ್ಪ. ಇನ್ನೂ ಒಂದು ಬಹುದೊಡ್ಡ ನಟಿ, ಆಕೆ ತೀರ್ಕೊಂಡ್ಲು, ಅಕಾಲಿಕ ಮರಣ. ಆಕೆಯ ಕುಟುಂಬದಲ್ಲೂ ಆಕೆಯ ಸೋದರಿಯೇ. ಇನ್ನೊಬ್ಬ ದೊಡ್ಡ ರಾಜಕಾರಣಿ, ದೊಡ್ಡ ಗೆಳೆಯನೇ. ಒಂದಾ ಎರಡ, ಎಷ್ಟು ನಿದರ್ಶನಗಳನ್ನ ಕೊಡಬಹುದು. ಚಾಣಕ್ಯರು ಆಗ್ಲೇ ಬಿಫೋರ್ ಕ್ರೈಸ್ಟ್ ಹೇಳಿರ್ತಕ್ಕಂಥ ಮಾತಿದು. ಯೇಸು ಕ್ರಿಸ್ತ ಹುಟ್ಟುವ ಮೊದಲೇ ಇದನ್ನ ಹೇಳಿರ್ತಕ್ಕಂಥದ್ದು. ಪ್ರಪಂಚದ ಈ ಒಂದು ನಿಯಮ ಇದೆ, ಜಾಗ್ರತೆ, ಪ್ರತಿ ಹೆಜ್ಜೆಯೂ ಜಾಗ್ರತೆ. ನಿಮ್ಮನ್ನು ಕೆಡಿಸ್ಲೊಬ್ಬ ಬರ್ತಾನೆ, ನಿಮ್ಮನ್ನು ಹಾಳು ಮಾಡ್ಲೊಬ್ಬನ್ ಬರ್ತಾನೆ.
ನಿಮ್ಮ ದುಡ್ಡು ತಿನ್ನಲು ಒಬ್ಬನು ಬರ್ತಾನೆ, ಒಬ್ಬ ಮೋಸಗಾರ. ನಿಮ್ಮ ಅಧಿಕಾರ ಅನುಭವಿಸಲು ಒಬ್ಬ ಬರ್ತಾನೆ, ನಿಮ್ಮ ಸ್ಥಾನ ಕಸಿಯಲು ಒಬ್ಬ ಬರ್ತಾನೆ, ನಿಮ್ಮ ನೆಮ್ಮದಿ ಕಸಿಯಲು ಒಬ್ಬ ಬರ್ತಾನೆ, ನಿಮ್ಮ ಉಸಿರು ಕಸಿಯಲು ಒಬ್ಬ ಬರ್ತಾನೆ. ಪ್ರತಿ ಹೆಜ್ಜೆ ಎಚ್ಚರಿಕೆಯಿಂದಿರು ಮನುಷ್ಯ. ಮಾನವ, ಪ್ರತಿ ಹೆಜ್ಜೆ ಯಾರನ್ನು ನಂಬಬೇಡಿ. ಯಾವ ಕ್ಷಣದಲ್ಲೂ ಅವನು ಬದಲಾಗ್ತಾನೋ ಗೊತ್ತಿಲ್ಲ. ಭಗವಂತ ಯಾವ ಕ್ಷಣದಲ್ಲಿ ಆತ ಬದಲಾಗುತ್ತಾನೆ ದೈವಕ್ಕೆ ಗೊತ್ತಿದೆ. ಜಾಗ್ರತೆ, ನಂಬಬೇಡಿ. ಪ್ರತಿ ಹೆಜ್ಜೆ ಜಾಗ್ರತೆ. ಕೆಡಿಸ್ಲಿಕ್ಕೋ, ನಿಮ್ಮ ನೆಮ್ಮದಿ ಕೆಡಿಸ್ಲಿಕ್ಕೋ, ನಿಮ್ಮ ಮನಸ್ಸನ್ನು ಕೆಡಿಸ್ಲಿಕ್ಕೋ, ಬುದ್ಧಿಯನ್ನು ಕೆಡಿಸ್ಲಿಕ್ಕೋ ಒಬ್ಬ ಹುಟ್ಕೊಂಡು ಬರ್ತಾನೆ. ಹುಡುಕೊಂಡೇ ಬರ್ತಾನೆ, ಹುಟ್ಟೋದೆಲ್ಲ ಹುಡುಕೊಂಡೇ ಬರ್ತಾನೆ, ಹಾಳು ಮಾಡಾಕ್ತಾನೆ. ಮಕ್ಕಳೇ ಜಾಗ್ರತೆ. ಏನ್ ಮಾಡ್ತೀವಿ? ನಿಮ್ ಬೆಸ್ಟ್ ಫ್ರೆಂಡೇ. ನೀವು ರ್ಯಾಂಕ್ ಬಂದ್ಬಿಡ್ಲಿ. ಇವತ್ತೊಬ್ಬ ಕುರಿಕಾಯ ಹುಡುಗ UPSC ಪಾಸ್ ಆಗಿದ್ದಾನೆ ಅಂದ್ರೆ ಕಣ್ಣಲ್ಲಿ ನೀರು ಬಂತು. ಅದಕ್ಕೆ ಎಷ್ಟು ಜನ ಉತ್ಪತ್ತಿಯಾಗಿರ್ತಾರೋ ಅವ್ರ ಊರಿನವರೇ. ಒಬ್ಬ ಕುರಿ ಕಾಯುವ ಹುಡುಗ ಕುರಿ ಕಾದ್ಕೊಂಡೆ ಎಕ್ಸಾಮ್ UPSC ಪಾಸ್ ಮಾಡ್ತಾನೆ. UPSC ನೆನಪಿಟ್ಕೊಳ್ಳಿ, 10 ಲಕ್ಷ ಜನಗಳ ಆಕಾಂಕ್ಷೆ, 1 ಕೋಟಿ ಜನಗಳಿಗೂ ಮೇಲ್ಪಟ್ಟ ಕನಸು. 10 ಲಕ್ಷ ಜನ ಎಕ್ಸಾಮ್ಗೆ ಅಪಿಯರ್ ಆಗ್ಲಿಕ್ಕೆ ಅಪ್ಲೈ ಮಾಡ್ತಾರೆ. 5 ಲಕ್ಷ ಚಿಲ್ಲರೆ ಜನ ಎಕ್ಸಾಮ್ ಬರೀತಾರೆ. ಅದರಲ್ಲಿ ಮೇನ್ಸ್ಗೆ 25,000 ಜನ ಸೆಲೆಕ್ಷನ್ ಆಗ್ತಾರೆ ಎಕ್ಸಾಮ್ ಬರೀಲಿಕ್ಕೆ. ಅದರಲ್ಲಿ 2,500 ಚಿಲ್ಲರೆ ಜನ ಸೆಲೆಕ್ಷನ್ ಪ್ರಾಸೆಸ್ ಬರ್ತಾರೆ. 1,100 ಜನ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ನಮ್ಮ ಕನ್ನಡಿಗ ಒಬ್ಬ ಕುರಿಕಾಯ ಹುಡುಗ. ದೊರೆ ಮೊದಲಿಗೆ ಫೋನ್ ಮಾಡ್ತಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ. ನಾವೆಲ್ಲ ಸರಿ ನೋಡಿ, ಇಂಥದ್ದೊಂದು ಖುಷಿ ಸಮಾಚಾರಗಳು ಉಂಟು. ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ನಾವು ಬೆಳೆದಿದ್ದೇವಲ್ವಾ, ಇಡೀ ವಿಶ್ವದ ಮುಂದುಗಡೆ ನಾವು ಬೆಳೀತಿರುವಂತ ಈ ಒಂದು ನಮ್ಮ ಕೌಶಲ್ಯತೆ, ಕ್ರಿಯೇಟಿವಿಟಿ, ಒಳ್ಳೆತನ ಸಹಿಸ್ಲಿಕ್ಕೆ ಆಗ್ತಿಲ್ಲ ಇಲ್ಲಿ. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ತುಂಬಾ ಮೆದು ಹೃದಯವಂತರು. ಇವು ತುಂಬಾ ಸಾಫ್ಟ್ ಅಂತ ಹೇಳ್ತೇವೆ. ಕೆಲವರನ್ನ ತುಂಬಾ ಸಾಫ್ಟ್ ಸರ್, ಯಾರ ಸುದ್ದಿಗೂ ಹೋಗಲ್ಲ, ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನತಕ್ಕಂಥ ಒಂದು ಭಾವ. ಹೌದು, ಮೆದು ಹೃದಯದವರೇ. ಖಂಡಿತ ಅವ್ರ ಕಣ್ಣಲ್ಲಿ ನೀರು ಬರೋದನ್ನ ನೋಡ್ತೇವೆ. ನಮ್ಮ ದೊರೆಯೂ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿರೋದು ಕೆಲವೊಂದು ಸಮಯ ಭಾವುಕರಾಗಿ, ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಹಾಕಿರೋದು ನೋಡಿದ್ದೇವೆ. ಹೌದು, ಇಂಥ ವ್ಯಕ್ತಿಗಳು ಸ್ವಲ್ಪ ಹುಷಾರಾಗಿರ್ಬೇಕು. ನೋಡಿ, ಯಾವಾಗ ಬಡಿಬೇಕೋ ಆಗ ಬಡಿಬೇಕಾಗುತ್ತೆ. ಈ ಕಲಿಪುರುಷನ ನಿಯಮ ಏನ್ ಗೊತ್ತಾ? ಮೆದು ಹೃದಯದವರಿಗೆ ಇಲ್ಲಿ ನಿಮಗೆ ಜಾಗವಿಲ್ಲ, ಸ್ಮಶಾನದಲ್ಲೂ ಜಾಗ ಇಲ್ಲ. ಇಷ್ಟು ಸಾಫ್ಟ್ ಆಗಿದ್ರೆ, ಇಷ್ಟು ಒಳ್ಳೆಯವರಾಗಿದ್ರೆ ನಡೆಯೋ ಮಾತಲ್ಲ, ನೆನಪಿಟ್ಕೊಳ್ಳಿ. ಇದು ನಡೆಯಲ್ಲ, ಇದು ಒದ್ದಾಟವೇ, ಎಳೆದಾಟವೇ, ಮೋಸವೇ. ತುಂಬಾ ನಿಮ್ಮ ಮೆದು ಹೃದಯದಿಂದಲೇ ತುಂಬಾ ನೊಂದಿರ್ತೀರಿ, ಬೆಂದಿರ್ತೀರಿ, ಕಳ್ಕೊಂಡಿರ್ತೀರಿ. ನಿಮ್ಮ ಒಳ್ಳೆತನವೇ, ನಿಮ್ಮ ಮೆದು ಹೃದಯವೇ ಸಾಫ್ಟ್. ಇರ್ಲಿ ಬಿಡು, ಎಲ್ಲರನ್ನು ಪ್ರೀತಿಸುವ ಆ ಭಾವವೇ ನಿಮಗೆ ನೋವು ಕೊಟ್ಟಿರ್ತಕ್ಕಂಥ ಒಂದು ಭಾವ. ಹೌದು ಅಲ್ವೋ? ಆ ಸಂಖ್ಯೆಗಳು ಯಾವುದು? ಆ ಹುಟ್ಟು ಸಂಖ್ಯೆಗಳು ಯಾವುದು ಅನ್ನತಕ್ಕಂಥದ್ದು ನೋಡೋಣ. 2ನೇ ತಾರೀಕು, 3ನೇ ತಾರೀಕು, 14ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು. ಈ ಸಂಖ್ಯೆಯಲ್ಲಿ ನೀವೇನಾದರೂ ಹುಟ್ಟಿದ್ದರೆ 2, 3, 14, 17, 26, ಖಂಡಿತ ನಿಮ್ಮ ಮೆದು ಹೃದಯತನದಿಂದಲೇ ತುಂಬಾ ನೀವು ಡಿಪ್ರೆಷನ್ ಜಾರಿರ್ತೀರಿ, ಮೈಗ್ರೇನ್ ತಂದಿಟ್ಕೊಂಡಿರ್ತೀರಿ,
ಸೈನಸ್ ತಂದಿಟ್ಕೊಂಡಿರ್ತೀರಿ, BP ಹೆಚ್ಚು ಕಮ್ಮಿ ಆಗಿರುತ್ತೆ, ಹಾರ್ಟ್ ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಎಲ್ಲ ಎಲ್ಲ ಕಾರಣ ಏನು ಗೊತ್ತಾ? ನೀವು ಮೆದು ಹೃದಯವಂತರು. ಎಲ್ಲರನ್ನ ತುಂಬಾ ನೋಡಿ, ಇಷ್ಟು ಮೆದು ಹೃದಯ ಈ ಲೋಕಕ್ಕೆ ಒಳ್ಳೇದಲ್ಲ. ತುಂಬಾ ಕಷ್ಟ. ನಿಮ್ಮನ್ನೇನಾದ್ರೂ ಟ್ಯಾಕ್ಸ್ ಆಫೀಸರ್ ಮಾಡಿಬಿಟ್ರೆ, ಪೊಲೀಸ್ ಆಫೀಸರ್ ಮಾಡಿಬಿಟ್ರೆ ಭಾರಿ ಕಷ್ಟ. ಯಾರೋ ಬಂದ್ರು, ಅಯ್ಯ ನನಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಕಷ್ಟ ಆಗುತ್ತೆ, ನನ್ನ ಪತ್ನಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂದ್ರೆ ಬಿಟ್ಕೊಟ್ಟು ಬಿಡ್ತೀರಿ. ನಿಮ್ಮ ಮೆದು ಹೃದಯತ್ವದಿಂದಲೇ ನೀವು ನೋವು ತಿನ್ನುವಿರಿ. ಇದು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಮೆದು ಹೃದಯ ಭಾವವೇ ನಿಮ್ಮನ್ನ ಘಾಸಿಪಡಿಸುತ್ತೆ. ಎಸ್ಸು ಅನ್ಬೇಡಿ, ನೂನು ಅನ್ಬೇಡಿ, ಇರ್ಲಿ ಹೇಳ್ತೇನೆ ಅಂತೇಳಿ. ಎಸ್ ಅನ್ನೋದ್ರಲ್ಲೇ ತಪ್ಪಿದೆ. ನೋವು ತಿಂತೇವೆ, ನೋವು ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ಕಲಿಯುಗಕ್ಕೆ ನೋ ಆಗುಲ್ಲ ಅಲ್ಲ, ಇಲ್ಲ. ನನ್ನ ತಂದೆ ತರ ವಾಸ್ ಅ ರೈಟ್ ಮ್ಯಾನ್. ಇದ್ರು, ಇಲ್ಲ ಅಂತಿರ್ಲಿಲ್ಲ, ಕೊಡಲ್ಲ ಅಂತಿರ್ಲಿ. ನೀವು ಕೊಡಲ್ಲ ಅನ್ನೋಕ್ಕಾಗಲ್ಲ, ಮೌನ ಆದ್ರೂ ವಹಿಸಿ ಸ್ವಾಮಿ, ಮೌನ ಆದ್ರೂ ವಹಿಸಿ. ನಿಮ್ಮ ಮೆದು ಹೃದಯವೇ ನಿಮ್ಮನ್ನ ಬ್ಲಾಸ್ಟ್ ಮಾಡಿಬಿಡುತ್ತೆ. ಬೇಗ ಕೋಪ ಮಾಡ್ಕೋತೀರಿ, ಬೇಗ ಸಿಟ್ಟು ಮಾಡ್ಕೋತೀರಿ, ಬೇಸರ ಮಾಡ್ಕೋತೀರಿ, ನೊಂದ್ಕೋತೀರಿ, ಕಣ್ಣೀರಾಗ್ತೀರಿ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಹೌದು ಗುರುಗಳೇ, ಈ ಡೇಟ್ಸ್ ಅಲ್ಲಿ ಹುಟ್ಟಿರೋದು ನಾನು, ನಿಜ ಆಗಿದೆ ಗುರುಗಳೇ, ತುಂಬಾ ಗಾಯ ಆಗಿದೆ, ನನ್ನ ಹೃದಯದಲ್ಲಿ ಮರೆಯಲಾರದಷ್ಟು ಒಳ್ಳೆಯ ಅನುಭೂತಿಗಳೂ ಇದೆ, ಕೆಟ್ಟ ಅನುಭೂತಿಗಳು ಇದ್ದಾವೆ ಅನ್ನತಕ್ಕಂಥದ್ದು ಖಂಡಿತ ಹೇಳ್ತೀರಿ. ದಟ್ ಇಸ್ ದೇರ್. ಕೆಟ್ಟವರಾಗಿ ಅಂತ ನಾನು ಹೇಳೋಲ್ಲ ಮಕ್ಕಳೇ. ಕೆಟ್ಟವರಾಗಿ ಅನ್ನತಕ್ಕಂಥದ್ದು ನಾನು ನಿಮ್ಮನ್ನ ಪ್ರಚೋದನೆ ಮಾಡೋದಿಲ್ಲ. ಒಳ್ಳೆಯವರಾಗಿ, ಅದು ನಿಮಗಾಗಿರಿ, ನಿಮ್ಮವ್ರಿಗಾಗಿರಿ, ನಿಮ್ಮ ಕುಟುಂಬಕ್ಕಾಗಿರಿ. ಅದು ಬಿಟ್ಟು ಹೊರಗಡೆಯವ್ರಿಗೆ ಒಳ್ಳೆಯವರಾಗಿರ್ತೀನಿ ಅಂದ್ರೆ ಈ ಕಲಿಯುಗ ಚಾಣಕ್ಯ ಹೇಳದಾಗೆ ಒಬ್ಬ ಹುಟ್ಕೋತಾನೆ ಕೆಡಿಸ್ಲಿಕ್ಕೆ. ನಿಮ್ಮ ಒಳ್ಳೆತನವೇ ನಿಮ್ಮನ್ನ ಕೆಡಿಸಿರೋದು. ಹೌದೋ ಅಲ್ವೋ ಹೇಳಿ? ತೀರಾ ಒಳ್ಳೆತನ ಇರ್ಲಿ ಬಿಡು, ಎಲ್ಲರೂ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದು ಎಲ್ಲರಿಗೂ ಬರಲ್ಲ ಮಕ್ಕಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಅಪರೂಪ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಕ್ಕಂಥವ್ರು ಎಲ್ಲರೂ ನೋಡಿ. ನಾನು ಈಗಲೂ ಇಲ್ಲೊಂದು ತಿಲಕವಿದೆ ಕಪ್ಪಿಗೆ, ಒಂದು ವಿಶೇಷ ಪೂಜೆ. ಪುಣ್ಯಾತ್ಮರು, ತುಂಬಾ ವರ್ಷಗಳ ಕನಸು. ಅವರೊಂದು ಸಣ್ಣದಾಗಿ ಒಂದು ಕಾರ್ಯಕ್ಷೇತ್ರ. ಗುರುಗಳೇ ಆಯ್ತು. ಅವ್ರು ಪೂಜೆ ಮಾಡುವಾಗ ನಾನು ಕೇಳ್ಕೊಂಡಿದ್ದಿಷ್ಟೇ, ಈ ಮನೆ ನಂದನವನವಾಗಿರ್ಲಿ, ಈ ಮನೆಗೆ ಬಂದು ಪ್ರಸಾದ ಸೇವಿಸೋರೆಲ್ಲ ಎಲ್ಲರೂ ತೃಪ್ತಿಯಾಗಿರಲಿ, ಇನ್ನಷ್ಟು ಅನ್ನಪೂರ್ಣೇಶ್ವರಿ ಹೋಗಲಿ, ಈ ಮನೆಗೆ ಬಂದವರಿಗೆ ನೆಮ್ಮದಿ ಸಿಗಲಿ, ಈ ಮನೆಗೆ ಬಂದವರಿಗೆ ನೆರಳು ಸಿಗಲಿ. ಯಾಕಂದ್ರೆ ಅಂತ ಕುಟುಂಬ ಅದು. ಯಾರಿಗೂ ಕನಸಲ್ಲೂ ಕೂಡ ಕೆಟ್ಟದ್ದನ್ನ ಬಯಸದ ಒಂದು ಪುಟ್ಟದಾದಂತ ಒಂದು ಬದುಕು ಕಟ್ಕೊಂಡಿರೋದು. ಯಾವಾಗೋದ್ರೂ ಏನೋ ಒಂದು ಹಣ್ಣು ಸಿಗುತ್ತೆ, ಒಂದು ಲೋಟ ಪಾನಕ ಆದ್ರೂ ಸಿಗುತ್ತೆ, ಒಂದು ಮಜ್ಜಿಗೆ ಆದ್ರೂ ಸಿಗುತ್ತೆ, ನಾನು ಹೋದ್ರೂ ಸಿಗುತ್ತೆ, ನೀವು ಬಂದ್ರೂ ಸಿಗುತ್ತೆ. ಜಾತಿ ಧರ್ಮಗಳ ಭಾವವಿಲ್ಲ ಕುಟುಂಬದಲ್ಲಿ. ಎಷ್ಟೋ ಖುಷಿ ನನಗೆ. ಎಷ್ಟೋ ಕೆಲಸದ ಒತ್ತಡಗಳ ನಡುವೆಯೂ, ವ್ಯವಹಾರಗಳ ಒತ್ತಡದ ನಡುವೆಯೂ, ಓಡಾಟದ ಇನ್ನೊಂದು ಕುಟುಂಬದ ಜವಾಬ್ದಾರಿಗಳ ಓಡಾಟದ ನಡುವೆಯೂ ಹೋಗಿದ್ದೆ. ಹಬ್ಬ ಆನಂದ ಆಯ್ತು. ಅವರ ಬಹುದೊಡ್ಡ ಒಂದು 12 ವರ್ಷಗಳ ಕನಸು, 12 ಒಂದು 30 ವರ್ಷಗಳ ಕನಸು, ಒಂದು ಪುಟ್ಟದಾಗಿ ಏನೋ ಒಂದು ಮಾಡ್ಕೊಂಡಿದ್ದಾರೆ. ಆನಂದ ನೋಡ್ಬೇಕಿತ್ತು. ಸಾಕು, ಜಗಜ್ಜನನಿ ಕಾಪಾಡಮ್ಮ. ಯಾಕಂದ್ರೆ ಅವ್ರ ಭಾವವೇ ಹಾಗೆ, ಯದ್ಭಾವಂ ತದ್ಭವತಿ. ನೋಡಿ, ಅವ್ರ ಭಾವಕ್ಕೆ ತಕ್ಕಂತೆ ನಮ್ಮಲ್ಲೂ ಭಾವ ಉತ್ಪತ್ತಿ ಮಾಡುತ್ತೆ. ಯಾರ್ಯಾರೋ ಯಾರ ಜೊತೆಲೂ ಇರ್ಲಿಕ್ಕೆ ಆಗೋದಿಲ್ಲ. ಅವರು ಕೂಡ ಈ ಸಂಖ್ಯೆಲೇ ಇರತಕ್ಕಂಥವ್ರು. ನಮ್ಮ ದೊರೆ ಕೂಡ 17 ನೋಡಿ. ನಮ್ಮ ದೇಶವನ್ನ ಆಳುವ ದೊರೆಯ ಸಂಖ್ಯೆಯೂ ಇದರಲ್ಲಿದೆ. ಅಂಥದ್ದೊಂದು ಭಾವ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಇನ್ಮೇಲೆ ಆದ್ರೂ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಹೇಳ್ತೀನಿ ಆಯ್ತು ಅಂತೇಳಿ ಮೌನ ವಹಿಸ್ಬೇಡಿ.
ತುಂಬಾ ತಿಳಿದವ ಅರ್ಥ ಮಾಡ್ಕೋತಾನೆ. ಅವರು ಯಾಕೋ ಮಾತಾಡ್ತಿಲ್ಲ, ಹೇಳ್ತಿಲ್ಲ, ಇನ್ನೊಂದೇನು ಮಾತಾಡ್ತಿಲ್ಲ ಅಂದ್ರೆ ಅದರ ಅರ್ಥ ಅಲ್ಲಿಲ್ಲ. ನಮಗೆ ಅಲ್ಲಿ ನಮ್ಮ ಅವಶ್ಯಕತೆ ಅವ್ರಿಗೆ ಬೇಕಿಲ್ಲ, ಅಷ್ಟೇ ತಿಳ್ಕೊತಾನೆ. ನಾವು ಸಹಾಯ ಅಪೇಕ್ಷೆ ಪಟ್ಟಿದ್ದೀವಿ, ಇಲ್ಲ ಅವ್ರು ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಹೇಳ್ತೀವಿ, 1-2 ದಿನ ಟೈಮ್ ಕೊಡಿ ಹೇಳ್ತೀನಿ ಅಂತ ಹೇಳಿದ್ರು ಅಂದ್ರೆ ಅಷ್ಟೇ ಸುಮ್ಮನೆ ಎದ್ದು ಬಿಡ್ಬೇಕು. ಮತ್ತೆ ಹೇಳಿದ್ರಲ್ಲ, ಕೊಡ್ತೀನಿ ಅಂದಿದ್ರಲ್ಲ, ಮಾಡ್ತೀನಿ ಅಂದಿದ್ರಲ್ಲ, ಇದು ಮಂಗನಿಗಿಂತ ಮೋಸವಾಗಿ ಈ ತರ ಉಗ್ರರ ಅಟ್ಟಹಾಸ ಅಷ್ಟೇ. ಹೌದು ಅಲ್ವೋ ಹೇಳಿ, ಸಂಖ್ಯೆಯಲ್ಲಿ ಹುಟ್ಟಿರೋರು ಎಷ್ಟು ಬಾರಿ ನಿಮ್ಮ ಒಳ್ಳೆತನ, ನಿಮ್ಮ ಮೆದು ಹೃದಯದಿಂದಲೇ ನೀವು ಘಾಸಿ ಆಗಿರ್ತಕ್ಕಂಥ ಕಾಯ್ತಾ ಇರ್ತಾನೆ. ಸ್ವಲ್ಪ ಬದಲಾಗಿ ಆ ಕಮೆಂಟ್ಸ್ಗಳನ್ನ ನೋಡ್ಲಿಕ್ಕೆ. ಯಾರ್ಯಾರಿಗೆ ನಮ್ಮ ಸಂಚಿಕೆಗಳು ತುಂಬಾ ಇಷ್ಟ ಆಗ್ತಿದೆ ಶೇರ್ ಮಾಡಿ, ಆತ್ಮೀಯರಿಗೂ ಮಿತ್ರರಿಗೂ. ಒಂದು ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್, ಅಲ್ಲೊಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಂದ್ರ ರೇವತಿ ನಕ್ಷತ್ರ ಭಾವದಲ್ಲಿದ್ದಾನೆ. ಬುಧನ ಸಾರ. ಬುಧನು ಅಲ್ಲೇ ನೀಚನಾಗಿ ಮೀನರಾಶಿಯಲ್ಲೇ ಇದ್ದಾನೆ. ಜಾಗ್ರತೆ. ಮೇಷರಾಶಿ, ನಿಮ್ಮ ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ ವಿಪರೀತ ವೇಗವಾಗಿಯೂ ಕೂಡ ಓಡತಕ್ಕಂಥದ್ದಾಗುತ್ತೆ. ತುಂಬಾ ಶಾರ್ಟ್ಕಟ್, ಬೇಗ ಆಗ್ಬಿಡ್ಬೇಕು, ಬೇಗ ಮಾಡ್ತಿದ್ದೇವೆ, ಬೇಗ ಆಗ್ಬೇಕು, ಬೇಗ ತಿಂತೇವೆ, ಬೇಗ ಕೆಲಸ ಮಾಡ್ತೇವೆ, ಬೇಗ ಮಾತಾಡ್ತೇವೆ, ಆತುರವಾಗಿ ಮಾಡ್ತೇವೆ. ಅಲ್ಲಿಗೆ ಬುದ್ಧಿ ನಮ್ಮ ಕಂಟ್ರೋಲ್ ಅಲ್ಲಿಲ್ಲ. ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಆಡ್ಬಿಡ್ಬೇಕು, ಮಾಡ್ಬಿಡ್ಬೇಕು. ಮಕ್ಕಳಲ್ಲಿ ಇರುತ್ತೆ ನೋಡಿ, ಏನಾದ್ರೂ ಒಂದು ಗಿಫ್ಟ್ ಕೊಟ್ಟು ಬಿಚ್ಚಿ ಕಿತ್ತು ತೆಗೆದು ಅದು ನೋಡ್ಬಿಡ್ಬೇಕು, ಆಗ್ಬಿಡ್ಬೇಕು. ಅದಕ್ಕೊಂದು ವರ್ಷಗಟ್ಟಲೆ ತಪಸ್ಸು ಬೇಕು, ಒಂದು ಏಕತಾನತೆ, ಅಲ್ಲೊಂದು ತಾಳ್ಮೆ, ಶಾಂತತೆ, ನಿಧಾನ, ಸಮಾಧಾನ ಅನ್ನತಕ್ಕಂಥದ್ದು ಬರಲಿಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ. ತುಂಬಾ ಸಮಯ ತಗೊಳ್ಳುತ್ತೆ. ಇವತ್ತು ಮೇಷರಾಶಿ ನಿಧಾನ ಮಾಡಿ. ನಮ್ಮ ಬುದ್ಧಿ ವಿಪರೀತ ವೇಗವಾಗಿ ಓಡ್ತಿದೆ ಅಂದ್ರೆ ನಮ್ಮ ಜಾತಕದಲ್ಲಿ ಬುಧ ದೋಷ. ಪಟ 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 ಅಂತ ಮಾತಾಡ್ತಾನೆ. ನಿಧಾನ ಮಾಡ್ತಿಲ್ಲ, ಸಮಯ ತಗೋತಿಲ್ಲ, ಕೇಳ್ತಿಲ್ಲ, ಅನುಭವಸ್ಥರ ಹತ್ರ ಕೇಳ್ತಿಲ್ಲ, ಹಿರಿಯರ ಹತ್ರ ಕೇಳ್ತಿಲ್ಲ. ಜಾಗ್ರತೆ. ನಿಧಾನ ಮಾಡಿ ಗೆಲ್ತೀರಿ. ವೃಷಭ ರಾಶಿ ಚೆನ್ನಾಗಿದೆ. ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ ಕರ್ಮಸ್ಥಾನದಲ್ಲಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧನೇ ಹೋಗಿ ಕುಳಿತಿದ್ದಾನೆ. ಶನಿ ಸಾರದಲ್ಲಿದ್ದು ಶನಿ ಗುರು ಸಾರದಲ್ಲೂ ಇದ್ದಾನೆ. ಸೊ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಚಾರ್ಟರ್ಡ್ ಅಕೌಂಟೆಂಟ್, ಪೊಲಿಟಿಕಲ್ ಕನ್ಸಲ್ಟೆಂಟ್, ಈ ಪ್ರಾಪರ್ಟಿ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಫಂಡಿಂಗ್ ಕನ್ಸಲ್ಟೆಂಟ್, ಸರ್ವಿಸ್ ಓರಿಯೆಂಟೆಡ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ ಬುಧ ವ್ಯಯಾಧಿಪತಿ ಭಾಗ್ಯದಲ್ಲಿ. ಒಳ್ಳೆದಕ್ಕೋಸ್ಕರ, ಹೆಸರಿಗೋಸ್ಕರ ಒಂದ್ ಸ್ವಲ್ಪ ಖರ್ಚು, ಮನೆಗೋಸ್ಕರ, ಬೆಳವಣಿಗೆಗೋಸ್ಕರ. ಈಗ ಏನೋ ಒಂದು ವಿದ್ವತ್ ಪಡಿಬೇಕಂದ್ರೆ ಇನ್ನೊಂದಷ್ಟು ಕೋರ್ಸು, ಇನ್ನೊಂದಷ್ಟು ಪುಸ್ತಕ, ರಿಸರ್ಚ್ ಇದೆಲ್ಲ ಮಾಡ್ಬೇಕಲ್ವ ಮಕ್ಕಳೇ. ಸೊ ಅದಕ್ಕೋಸ್ಕರ ಒಂದು ರೀತಿ ಖರ್ಚುಗಳಾಗ್ತಕ್ಕಂಥ ಒಂದು ಭಾವ ಅಷ್ಟೇ, ಇನ್ನೇನು ಇಲ್ಲ. ನಿಮ್ಮ ಜ್ಞಾನಾತ್ ಬೆಳವಣಿಗೆಗೆ, ನಿಮ್ಮ ವೃತ್ತಿ ಬೆಳವಣಿಗೆಗೆ ಸ್ವಲ್ಪ ಖರ್ಚುಗಳು, ಮನೆತನ, ಗೌರವ, ಹೆಸರು ಅಂತ. ಇನ್ನು ಸಿಂಹರಾಶಿ ಅಷ್ಟಮದಲ್ಲಿ ಬುಧ ಇದ್ದಾನೆ, ನೀಚದಲ್ಲಿದ್ದಾನೆ. ತುಂಬಾ ಲಾಯರ್ ಆಗಿ, ಅಡ್ವೈಸರ್ ಆಗಿ,
ಕನ್ಸಲ್ಟೆಂಟ್ ಆಗಿ, ಮ್ಯಾನೇಜ್ಮೆಂಟ್ ಆಗಿ ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಬ್ಯೂಟಿಫುಲ್ ಡೇ. ಎಂಥ ಕ್ಲಿಷ್ಟಕರವಾದ ಸಮಸ್ಯೆ, IT ಇಂಡಸ್ಟ್ರಿ ಇರ್ಬೋದು, ಹ್ಯಾಕಿಂಗ್ ಇರ್ಬೋದು, ಲೀಗಲ್ ಇರ್ಬೋದು, ಇಲ್ಲ ಗೈಡೆನ್ಸ್ ಮಾಡೋದಿರ್ಬೋದು, ಟೀಚಿಂಗ್ ಇರ್ಬೋದು, ಪ್ರೀಚಿಂಗ್ ಇರ್ಬೋದು, ಟ್ಯೂಟರ್ ಇರ್ಬೋದು, ಟ್ರೈನರ್ ಇರ್ಬೋದು, ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕನ್ಯಾ ರಾಶಿ. ಬುಧ ಹೋಗಿ, ಚಂದ್ರ ಹೋಗಿ ಬುಧನ ಸಾರದಲ್ಲಿ ಕೂತಿದ್ದಾನೆ. ಒಂಥರ ಸ್ಟ್ರಕ್ ಆದಾಗೆ. ಬುಧ ನೀಚ ಅಲ್ವಾ? ಆಗುವುದು ಒಂದು, ನೀವು ಅಂದುಕೊಳ್ಳುವುದು ಒಂದು, ಆಗುತ್ತಿರುವುದು ಇನ್ನೊಂದು. ಈ ರೀತಿ ಎಳೆದಾಟ, ಒದ್ದಾಟ ಆಗತಕ್ಕಂಥ ಒಂದು ಭಾವಾರ್ಥ. ನೀವು ಅಂದ್ಕೊಳ್ಳೋದೊಂದು, ಆಗುವುದೊಂದು, ಓಡಾಟದೊಂದು. ಈ ರೀತಿ ವಿಷ್ಣು ಸಹಸ್ರನಾಮ ಯಾರಾದರೂ ಕಿನ್ನರಿಗಳಿಗೆ, ಮಂಗಳಮುಖಿಯರಿಗೆ ಏನಾದ್ರೂ ಫಲತಾಂಬೂಲ ಹಣ್ಣು ಕೊಡ್ತಾ ಇರಿ. ಅಣ್ಣನ ಮಕ್ಕಳಿಗೆ, ತಮ್ಮನ ಮಕ್ಕಳಿಗೆ, ಅಕ್ಕನ ಮಕ್ಕಳಿಗೆ, ತಂಗಿಯ ಮಕ್ಕಳಿಗೆ, ಗಂಡಸರಾಗಿದ್ರೆ ಅಕ್ಕ ತಂಗಿಯರ ಮಕ್ಕಳಿಗೆ, ಸ್ತ್ರೀಯರಾಗಿದ್ದರೆ ಅಣ್ಣ ತಮ್ಮನ ಮಕ್ಕಳಿಗೆ ಏನಾದ್ರೂ ಸಿಹಿ ಹಣ್ಣು ತಾಂಬೂಲ ಕೊಡತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಇರತಕ್ಕಂಥ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ದೂರ ಬರ್ತೀರಿ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಬುಧ 6ನೇ ಮನೆಯಲ್ಲಿದ್ದಾನೆ, ಶುಕ್ರನ ಜೊತೆಯಲ್ಲಿ. ಬಂಗಾರ, ಬೆಳ್ಳಿ, ಆಭರಣ, ಕಲಾವಿದರು, ಕಸೂತಿ, ಪೇಂಟಿಂಗು, ಡಿಸೈನಿಂಗು, ಕೇಶಾಲಂಕಾರ, ಬ್ಯೂಟಿ ಪಾರ್ಲರು, ಬ್ಯೂಟಿ ಕೇರು, ನ್ಯಾಚುರೋಥೆರಪಿ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ವೃಶ್ಚಿಕ ರಾಶಿ. ಅಷ್ಟಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿರೋದ್ರಿಂದ ಒಂಥರ ಬುದ್ಧಿ ಒಂಥರ ಮಂಕ್ ಬಡದ ಹಾಗೆ, ಏನೋ ಭಾರ ಇದ್ದ ಹಾಗೆ, ಏನೋ ಹೊರೆ ಇದ್ದ ಹಾಗೆ ಇದ್ದಿದ್ದೇ ಮಕ್ಕಳೇ. ನಾವು ಭೂಮಿಗೆ ಬರೋವಾಗ್ಲೇ ಒಂದು 3.5 kg ಹೊರೆ ಇಟ್ಕೊಂಡು ಬರ್ತೀವಿ. ಈಗೊಂದು 70 kg 80 kg ಆಗ್ಬಿಟ್ಟಿದೆ. ನಮ್ಮ ದೇಹದ ಹೊರೆ ನಮಗೆ ಗೊತ್ತಾಗ್ತಿಲ್ಲ, ಇನ್ನು ಕಂಡವ್ರ ಹೊರೆ ಇನ್ನಷ್ಟೇ. ನಿಮ್ಗೆ ಇವತ್ತು ಆ ರೀತಿ ಏನಪ್ಪಾ ಇದು ಅಂತ ಹನುಮೋಪಾಸನ, ಶ್ರೀನಿವಾಸ ಉಪಾಸನ, ಲಕ್ಷ್ಮೀ ಶ್ರೀನಿವಾಸರ ಆಲಯಕ್ಕೆ ಒಂದು ಬೊಗಸೆ ಹೆಸರು ಕಾಳು ಕೊಡ್ತಾ ಬರತಕ್ಕಂಥದ್ದು ಮಾಡಿ ಸಮಾಧಾನ ಆಗುತ್ತೆ, ವಿಘ್ನಗಳು ದೂರ ಆಗತಕ್ಕಂಥದ್ದಾಗುತ್ತೆ. ಇನ್ನು ಧನುಸು ರಾಶಿ. ಚೆನ್ನಾಗಿದೆ. ಕೇಂದ್ರಾಧಿಪತಿ ಕೇಂದ್ರ ಸ್ಥಾನದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗೆ, ಅಡ್ವೈಸರ್ಸ್ಗೆ, ಕನ್ಸಲ್ಟೆಂಟ್ಗೆ, ಟೆಕ್ನಿಕಲ್ ಕನ್ಸಲ್ಟೆಂಟ್, IT ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ಮಕರ ರಾಶಿ. ಸ್ವಲ್ಪ ಚಿಕ್ಕಗಳೇ. ಚಂದ್ರ ಇದ್ದಾನೆ, ಪರವಾಗಿಲ್ಲ. ಆದರೂ ಬುಧನ್ ಸಾರದಲ್ಲಿದ್ದು ಒಂದು ರೀತಿ ಭಾರ ಅನ್ನಿಸ್ತಕ್ಕಂಥದ್ದು. ಯಾರಿಗೂ ಮಾತು ಕೊಟ್ಟಿದ್ದೀರಿ, ಕಮಿಟ್ ಆಗಿದ್ದೀರಿ, ಅದನ್ನ ಕರೆಕ್ಟಾಗಿ ನಿಭಾಯಿಸ್ಬೇಡಿ. ಯಾರಿಗೂ ಮಾತು ಕೊಟ್ಟಿದ್ದೀರಿ, ಕಮಿಟ್ ಆಗಿದ್ದೀರಿ, ನಿಭಾಯಿಸ್ಬೇಡಿ. ಅದರಲ್ಲೂ ಒಡ ಹುಟ್ಟಿದವರು, ಅದರಲ್ಲೂ ಅಕ್ಕ ತಂಗಿರು. ಮಾತು ಅಂದ್ರೆ ಮಾತಪ್ಪ, ಅದರ ಪ್ರಕಾರವಾಗಿ ಇರಬೇಕಪ್ಪ, ಅಷ್ಟೇ ಹೇಳಬಲ್ಲೆ. ಕಾಪಾಡ್ತೇನೆ, ನೋಡ್ತೇನೆ, ದನ್. ಸಂಗಾತಿಯಿಂದ ವಿಶೇಷ ಧನ ಪ್ರಾಪ್ತಿ ಯೋಗ. ಕುಂಭರಾಶಿ. ಬುದ್ಧಿಸ್ಥಾನದಲ್ಲೇ ಬುಧ ಇದ್ದಾನೆ, ಚೆನ್ನಾಗಿದೆ. ಸ್ವಲ್ಪ ಓಡ್ಬೇಕಷ್ಟೆ, ಯಾಕಂದ್ರೆ ಬುಧ ಶನಿ ಸಾರದಲ್ಲಿದ್ದಾನೆ. ನಿಮ್ಮ ವೇಗಕ್ಕಿರೋಲ್ಲ, ನಿಮ್ಮ ಸ್ಪೀಡ್ಗಿರೋಲ್ಲ, ಏನೋ ಮಂಕು ಬಡದ ಹಾಗೆ, ಏನೋ ಹೊರೆ ಅನ್ನಿಸ್ದ ಹಾಗೆ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ ಅಷ್ಟೆ. ಬೇರೆ ಇನ್ನೇನು ತೊಂದರೆಗಳೇನು ಇಲ್ಲ. ಗಣಪತಿ ಆರಾಧನೆ ಮಾಡಿ. ಬುಧನಿಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ. ಗಣಪತಿ ಆರಾಧನೆ ಮಾಡಿ. ಯಾವ್ದಾದ್ರು ವಿಶೇಷ ಆನೆಗುಂದಿ ಗಣಪತಿ, ಇಡುಗುಂಜಿ ಗಣಪತಿ, ಕುರುಡುಮಲೆ ಗಣಪತಿ, ಈ ಥರದ್ದು, ನಮ್ಮ ಬಸವನಗುಡಿ ಗಣಪತಿ, ವಿಶೇಷ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ಶಲ್ಯ, ಪಂಚೆ, ಸಿಹಿ, ಹಣ್ಣು, ಒಂದಿಷ್ಟು ಗರಿಕೆ ತಗೊಂಡೋಗಿ ಅರ್ಚನೆ ಮಾಡಿಸಿ ಆಚಾರ್ಯರಿಗೆ ಕೊಟ್ಟು ಬರತಕ್ಕಂಥದ್ದು ಮಾಡಿ. ನಿಮ್ಮ ಕಾರ್ಯ ವಿಘ್ನಗಳಿಂದ ಹೊರಗಡೆ ಬರ್ತೀರಿ. ಇನ್ನು ಮೀನರಾಶಿ.
ಬುಧ ನಿಮ್ಮನೇಲೆ, ಚಂದ್ರನು ನಿಮ್ಮನೇಲೆ, ವಿಪರೀತ ಬುದ್ಧಿವಂತಿಕೆ. ದಾನಂ ಧರ್ಮಂ ಪೂಜ್ಯಂ ಹೋಮ ಹವನ ಯಜ್ಞ ಯಾಗ ಕಲ್ಯಾಣ ಕಾರ್ಯಗಳು ಕಲ್ಯಾಣಿ ಕಾರ್ಯಗಳು ಮಾಡಿಸ್ತಾರೆ. ಮೀನ ಲಗ್ನ ಮೀನ ರಾಶಿಯಲ್ಲಿ ಬುಧ ಇದ್ರೆ ಧರ್ಮ ಕಾರ್ಯಗಳು, ದಾನ ಕಾರ್ಯಗಳು, ಅನ್ನ ಹಾಕೋ ಕಾರ್ಯ, ನೆರಳು ಕೊಡೋ ಕಾರ್ಯ, ಬದುಕು ಕೊಡೋ ಕಾರ್ಯ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂಥದ್ದೊಂದು ವೈಶಿಷ್ಟ್ಯತೆ ನಡೆಯತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದಾಗುತ್ತೆ. ಇವತ್ತು ಅಂಥದ್ದೊಂದು ಸೌಭಾಗ್ಯ. ಹೆಜ್ಜೆ ಇಟ್ಟು ನೋಡಿ, ಗೆಲ್ಲತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.